ರಾಜ್ಯ ಪುರಾತತ್ವ ಇಲಾಖೆಯ ನಿರ್ದೇಶಕರು ಕೂಡ ಈಗ ಬಂದಿದ್ದಾರೆ, ಅವರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಈಗ ಇವತ್ತು ವಿಸಿಟ್ ಕೊಟ್ಟಿದ್ದೀರಿ ಸರ್, ಏನೆಲ್ಲ ಪರಿಶೀಲನೆ ಮಾಡಿದ್ರಿ? ಈಗಾಗಲೇ ಆ ಕುಟುಂಬಕ್ಕೆ ಏನಾರು ಕೊಡ್ತಾರೆ? ಈಗ ಬಂದು ಸ್ಥಳ ಪರಿಶೀಲನೆ ಇಲ್ಲಿ ಮಾಡಿದ್ದೀನಿ ಸರ್. ಈಗ ನೆಕ್ಸ್ಟ್ ನಾನು ನೋಡ್ತೀನಿ ಸರ್, ಪ್ರೊಸೆಸ್ ಮಾಡ್ತೀನಿ, ಎಲ್ಲೆಲ್ಲಿ ನೋಡೋದು ಏನಿದೆಯೋ, ಲೋಕಲ್ ಏನು ತೋರಿಸ್ತಾರೋ, ಆಮೇಲೆ ನಮ್ಗೆ ಏನಿದು ಬರ್ತೋ ಅದೆಲ್ಲ ಸ್ಥಳ ಪರಿಶೀಲನೆ ಮಾಡ್ತೀವಿ ಸರ್. ಆ ಕುಟುಂಬಕ್ಕೆ ಆಕ್ಚುಲಿ ಆ ಕುಟುಂಬಕ್ಕೆ ಈ ಮಣಿ ಕಟ್ಟುತ್ತಾ ಇದ್ದಾರೆ ಸರ್. ಆ ಕುಟುಂಬದಿಂದ ಈಗಾಗಲೇ 466 ಗ್ರಾಮ್ ಚಿನ್ನವನ್ನ ಸರ್ಕಾರಕ್ಕೂ ಕೂಡ ಹಸ್ತಾಂತರ ಮಾಡಿದ್ದಾರೆ. ಈ ನಿನ್ನೆ ಬಂದಂತ ಏನು ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಕೂಡ ಒಬ್ರು ರಮೇಶ್ ಮುಲಿಮಣಿ ಅಂತೇಳಿ ಅವರು ಸಾಕಷ್ಟು ಗೊಂದಲವನ್ನ ಮಾಡಿದ್ದಾರೆ ಸರ್. ಈ ಬಗ್ಗೆ ಏನ್ ಹೇಳ್ತೀರಿ ಸರ್? ಅದ್ರ ಬಗ್ಗೆ ನಾನು ಹೇಳಕ್ಕಾಗಲ್ಲ. ಅವ್ರು ಯಾವ ಆ್ಯಕ್ಟ್ ಪ್ರಕಾರ ಹೇಗೆ ಹೇಳಿದ್ರು ಅದ್ರ ಬಗ್ಗೆ ಅಂತೂ ಯಾವುದು ನನಗೆ ಗೊಂದಲನೇ ಇದೆ ಸರ್. ಅದು ಅವ್ರು ಯಾವ ಆ್ಯಕ್ಟ್ ಪ್ರಕಾರ ಹೆಂಗೆ ಹೇಳಿದ್ರು ಅದ್ರ ಬಗ್ಗೆ ನನಗೆ ಐಡಿಯಾಸ್ ಇಲ್ಲ ಸರ್. ಖಂಡಿತ. ಈಗ ಆ ಕುಟುಂಬಕ್ಕೆ ಯಾವ ರೀತಿ ಪರಿಹಾರ ಕೊಡ್ತೀರಿ ಸರ್ ಅಂತ ಹೇಳಿದ್ವಲ್ಲ ಸರ್, ಇದ್ರ ಮೇಲೆ ಮೌಲ್ಯ ನಿಗದಿ ಮಾಡಿ ಏನು ಪರಿಹಾರ ಕೊಡಕ್ಕೆ ಇದು ಬರುತ್ತೋ ಅದನ್ನ ನಾವು ಖಂಡಿತ ಕೊಡ್ತೀವಿ ಸರ್. ಜಿಲ್ಲಾಡಳಿತ ವತಿಯಿಂದ ನಾವು ಮಾತಾಡಿ 5ನೇ 1 ಭಾಗ ಸರ್. ಈಗ ಅದ್ರ ಬಗ್ಗೆ ಪರಿಹಾರ ಕೊಡ್ತೀವಿ. ಇನ್ನು ಮಣಿ ಕಟ್ಟೋದಕ್ಕೆ ವಿಚಾರ ಸಂಬಂಧಪಟ್ಟಂಗೆ ಸರ್ ಅದು ಪರಿಶೀಲನೆ ಮಾಡ್ತೀವಿ ಸರ್. ಈಗ ಬಂದಿಲ್ಲ ಕೊಂಡಿಗೆ, ಜಿಲ್ಲಾಡಳಿತ ಸಂಪರ್ಕಿಸಿ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತೀವಿ. ನಮ್ಮ ಹಿರಿಯ ಅಧಿಕಾರಿಗಳ ಜೊತೆ ಎಲ್ಲ ಕೂತು ಚರ್ಚೆ ಮಾಡಿ ಏನು ಮಾಡ್ಬೋದು. ಒಟ್ಟು ಅವ್ರಿಗಂತ ತೊಂದರೆ ಆಗಲ್ಲ ಸರ್, ಲೋಕಲ್ ಅವ್ರಿಗೆ ತೊಂದರೆ ಆಗಲ್ಲ ನೋಡ್ಕೊತೀವಿ ಸರ್. ಸರ್ ಅದು ಮುಂದೆ ಅಂತಿಮ ಹಿರಿಯ ಎಸ್, ಇದೆಲ್ಲವೂ ಕೂಡ ಏನು ಪುರಾತತ್ವ ಇಲಾಖೆಯ ನಿರ್ದೇಶಕರಾಗಿರ್ತಕ್ಕಂಥ ತೇಜೇಶ್ ಅವರ ಮಾತಾಗಿರುವಂಥದ್ದು. ಏನು ಪರಿಹಾರ ಬೇಕು ಆ ಪರಿಹಾರ ಸಂಬಂಧಪಟ್ಟಂಗೆ ಮಾತಾಡ್ತೇವೆ. ಈಗಾಗಲೇ ಏನು ಸಿಕ್ಕಂತ ಏನು ನಿಧಿ ಇದೆ ಅದರಲ್ಲಿಯೂ ಕೂಡ ಅವರಿಗೆ ಹಣದ ರೂಪದಲ್ಲಿ ಕೂಡ ಪರಿಹಾರವನ್ನ ಕೊಡ್ತೀವಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಸಂತೋಷ್ ಕೊಣ್ಣೂರ್, ನ್ಯೂಸ್ 18 ಗದಗ. ಸರ್, ನಮ್ಮ 1962 ಆ್ಯಕ್ಟ್ ಪ್ರಕಾರ ಭೂಮಿಯಿಂದ 1 ಅಡಿ ಕೆಳಗಡೆ ಅಥವಾ ಭೂಮಿಗೆ ಅಂಟಿಕೊಂಡಂತೆ ಯಾವುದೇ ಒಂದು 10 ರೂಪಾಯಿ ಮೌಲ್ಯಕ್ಕಿಂತ ಹೆಚ್ಚಿನ ಮೌಲ್ಯದ ಯಾವುದೇ ವಸ್ತು ಸಿಕ್ಕರೆ ಸರ್ಕಾರದ ಆಸ್ತಿ ಸರ್ ಅದು. ಓಕೆ, 1962 ಆ್ಯಕ್ಟ್ ಪ್ರಕಾರ ಟ್ರೆಜೆಕ್ಟ್ರು ಇದರಲ್ಲಿ ನಾವು ಜಿಲ್ಲಾಡಳಿತ ಹ್ಯಾಂಡ್ ಓವರ್ ಮಾಡ್ಕೊಂಡುತ್ತೆ ಸರ್. ಅದ್ರ ಮೇಲೆ ನಮ್ಮ ಇಲಾಖೆ ಇದ್ದ ಅದ್ರದ್ದು ಏನು ಪ್ರೊಸೀಜರ್ ಇದೆಯೋ ಅದು ಪ್ರೊಸೀಜರ್ ಮಾಡಿ ಅದ್ರ ಪ್ರಕಾರ ವರದಿ ಸಲ್ಲಿಸ್ತೀವಿ. ಅದು ವರದಿ ಸಲ್ಲಿಸಿದ ನಂತರ ಅವ್ರಿಗೆ ಏನು ಪರಿಹಾರ ಕೊಡೋದಿದೆಯೋ ಅದು ಜಿಲ್ಲಾಡಳಿತ ನಿರ್ಧರಿಸ್ತದೆ ಸರ್. ನಿಧಿನೇ ಸರ್, ಅದು ನಿಧಿನೇ ಸರ್. ಸರ್ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಸರ್, ಅದ್ರ ಬಗ್ಗೆ ಖಂಡಿತ ನನಗೆ ಮಾಹಿತಿ ಇಲ್ಲ. ಇದು ನಿಧಿನೇ ಸರ್. ಆಕ್ಟ್ ನೋಡಿ ಸರ್, 1962 ಆಕ್ಟ್ ನೋಡಿ, ಖಂಡಿತ ಆಕ್ಟ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಿಧಿನೇ ಸರ್ ಅದು. ಸರ್ ಭೂಮಿಯಿಂದ 1 ಅಡಿ ಕೆಳಗಡೆ, ಆಮೇಲೆ ಭೂಮಿಗೆ ಅಂಟಿಕೊಂಡಂತೆ ಅದು ವಸ್ತು ಇದ್ರು ಸಾಕು. 10 ರೂಪಾಯಿ ಮೌಲ್ಯದಿದ್ರು ಅದು ಇದೆ ಸರ್, ಸರ್ಕಾರದ ಆಸ್ತಿನೇ ಸರ್. ಮುಗಿದೋಯ್ತು ಸರ್. ಇಲ್ಲ ಸರ್, ಭೂಮಿಗೆ ಅಂಟಿದ್ರೆ ಸಾಕು, ಅದು ಸರ್ಕಾರದ ಆಸ್ತಿನೇ ಸರ್. ಸರ್ ಅವ್ರದ್ದು ನಾನು ವರದಿ ನೋಡಿಲ್ಲ ಸರ್. ಫಸ್ಟ್ ಆಫ್ ಆಲ್ ಯಾವ ಆ್ಯಕ್ಟ್ ಪ್ರಕಾರ ಹೇಳಿದಾರೋ ನನಗೆ ಗೊತ್ತಿಲ್ಲ. ನನಗೆ ಬಂದೆ 1962 ನಮ್ದು ಏನು ಆ್ಯಕ್ಟ್ ಇದೆ ಅದ್ರ ಪ್ರಕಾರ ಇಲ್ಲೆಲ್ಲ ಲೋಕಲ್ ಆಗಿ ಇದು ಮಾಡಿದಾರೆ, ಅದ್ರ ಪ್ರಕಾರ ಹೇಳ್ತೇನೆ. 1962 ಆ್ಯಕ್ಟ್ ಪ್ರಕಾರ ಏನು ಮಾಡಬೇಕು ಅದು ಮಾಜರ್ ಮಾಡ್ಕೊಂಡು ಅದನ್ನ ಅಮೂಲ್ಯ ವಸ್ತುನ ಅವ್ರು ವಶಪಡಿಸ್ಕೊಂಡಾರೆ ಸರ್. ತಡಿ ಪ್ರಶ್ನೆ ಕೇಳತ್ತಾರ ತಡಿ ರಾಮ್ಲು ತಡಿ. ಸರ್ ಇದು ಯಾವ ಕಾಲದ್ದು ಏನು ಅಂತ ನಾವು ವರದಿ ಮಾಡ್ತೀವಿ ಸರ್. ವರದಿ ಆಧಾರದ ಮೇಲೆ ಜಿಲ್ಲಾಡಳಿತ ವತಿಯಿಂದ ಅದಕ್ಕೊಂದು ಮೌಲ್ಯ ಫಿಕ್ಸ್ ಮಾಡಿ ಅವ್ರಿಗೆ ಪರಿಹಾರ ಘೋಷಣೆ ಮಾಡ್ತಾರೆ ಸರ್. ನೋಡ್ತೀವಿ ಸರ್, ಈಗ ಪ್ರೊಸೆಸ್ ಮಾಡ್ತೀವಿ, ಅದನ್ನ ಪ್ರೊಸೆಸ್ ಮಾಡ್ತೀವಿ. ನಿಯಮದ ಪ್ರಕಾರ ಮುಂದೆ ಯಾವ ರೀತಿ ಪ್ರೊಸೆಸ್ ಏನೇನು ಇರುತ್ತೆ ಅಂತ ಸರ್ ಈಗ ಏನು ವಶಪಡಿಸ್ಕೊಂಡು ಇದ್ರ ಮೇಲೆ ನಾವು ಒಂದು ವರದಿ ಕೊಡ್ತೀವಿ ಸರ್, ಯಾವ ಕಾಲದ್ದು ಏನಂತ. ಆ ವರದಿ ಆಧಾರದ ಮೇಲೆ ಮೌಲ್ಯ ನಿಗದಿ ಮಾಡಿ ಅದಕ್ಕೆ ಪರಿಹಾರ ಘೋಷಣೆ ಮಾಡ್ತಾರೆ ಸರ್. ಅವ್ರು ಪರಿಹಾರ ಕೊಡ್ತಾರೆ. ಪರಿಹಾರ ಕೊಟ್ಟ ನಂತರ ಅದು ಇಲಾಖೆ ವಶಕ್ಕೆ ಬರುತ್ತೆ ಸರ್ ನಿಧಿ. ಸರ್ ಈಗ ಜಿಲ್ಲಾಡಳಿತ ಜೊತೆ ಹೋಗಿ ಮಾತಾಡ್ತೀನಿ ಸರ್. ನಾನು ಡೈರೆಕ್ಟ್ ಇಲ್ಲಿ ಲಕ್ಕೊಂಡಿಗೆ ಬಂದೀನಿ. ಈಗ ಅಲ್ಲಿ ಹೋಗಿ ನಾನು ಕುಟುಂಬ ಈಗಾಗಲೇ ಸದ್ಯಕ್ಕೆ ಕುಟುಂಬಕ್ಕೆ ಒಂದು ಆಸರೆ ಬೇಕು. ಈಗ ನೀವು ತನಿಖೆ ಎನ್ಕ್ವೈರಿ ಅವೆಲ್ಲ ಅಂದ್ರೆ ಬಹಳ ಟೈಮ್ ತಗೋಬಹುದು ಅಥವಾ ಸರ್ ಈಗ ನಾನು ಜಿಲ್ಲಾಡಳಿತ ಜೊತೆ ಮಾತಾಡ್ತೀನಿ ಸರ್. ಮಾತಾಡಿ ಮುಂದೆ ಪ್ರೊಸೆಸ್ ಮಾಡ್ತೇವೆ. ಯಾವೊಬ್ರು ಅಧಿಕಾರಿಗಳು ಇಲ್ಲಿ ಬಂದು ಗ್ರಾಮಸ್ಥರಿಗೆ ಸ್ಪಷ್ಟನೆ ಕೊಡುವಂತ ಕೆಲಸ ಮಾಡಿಲ್ಲ. ಜಿಲ್ಲಾಧಿಕಾರಿಗಳು ಬಂದಿಲ್ಲ. ಯಾಕೆ ನಿನ್ನ ಅಧಿಕಾರಿ ಹಂಗೆ ಹೇಳಿದ್ರು, ಈಗ ಜನ ನಮ್ದು ಅಂತಾರೆ, ಅದಕ್ಕೆ ಹೌದು ಅಲ್ಲ ಅಂತ ಹೇಳೋರು ದಾದಿಲ್ಲಿ 3 ದಿನ ಆಯ್ತು ಅನಾಥ ಆಗ್ಬಿಟ್ಟದ ಜಿಲ್ಲೆ.
ಜಿಲ್ಲಾಧಿಕಾರಿಗಳು ಅದರ ಇಲ್ಲ ಗೊತ್ತಿಲ್ಲ. ಮತ್ತೆ ಈ ತರ ಏನಾದ್ರು ಕುಟುಂಬಕ್ಕೆ ನ್ಯಾಯ ಸಿಗುತ್ತಾ ಅಂತ? ಹೇಳ್ಬೇಕಲ್ಲ, ಏನು ಇಲ್ಲ ಸರ್, ಪರಿಹಾರ ಕೊಡೋದಲ್ಲ ಆಕ್ಟ್ ಅಲ್ಲಿ ಇದೆ, ಪರಿಹಾರ ಕೊಡ್ತಾರೆ ಸರ್. ಅಧಿಕೃತವಾಗಿ ಎಲ್ಲಿ ಜಿಲ್ಲಾಡಳಿತದಿಂದ ಹೇಳ್ತಾರೆ ಸರ್. ಸಿಕ್ಕಂತ ನಿಧಿಯನ್ನ ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ಒಪ್ಪಿಸಿದ್ದಾದ್ರೆ ಆ ಒಪ್ಪಿಸಂತ ವ್ಯಕ್ತಿಗೆ ಇಂತಿಷ್ಟು ಪಾಲು ಕೊಡ್ಬೇಕು ಅನ್ನುವಂಥದ್ದು ಏನೋ ಒಂದು ನಿಯಮ ಇದೆ. ಆ ಪ್ರಕಾರ ಅವ್ರಿಗೆ ಏನಾದ್ರು ಸಲ್ಲುತ್ತಾ ಸರ್? ಹೌದು ಸರ್, ಖಂಡಿತ ಸಲ್ಲುತ್ತೆ ಎಷ್ಟು ಸರ್. ಪರ್ಸೆಂಟ್ ಇದೆ ಸರ್? ಲಾಭ ಎಷ್ಟು ಪರ್ಸೆಂಟ್? 5.1% ಇದೆ ಸರ್. 5ನೇ ಭಾಗ ಇದೆ ಸರ್. 5ನೇ ಒಂದು ಭಾಗ ಮಾಲೀಕರು ಕೊಡ್ಬೇಕಂತಿದೆ ಸರ್. ಅದು ರೂಲ್ಸ್ ಏನ್ ಸರ್? ಯಾವ ರೀತಿ ಸಲ್ಲುತ್ತೆ ಸರ್ ಅದು? ಸರ್ ಅದು ಡಿಸೈಡ್ ಮಾಡ್ತಾರೆ ಸರ್, ಜಿಲ್ಲಾಡಳಿತ ವತಿಯಿಂದ ಡಿಸೈಡ್ ಮಾಡ್ತಾರೆ ಸರ್. ಇಲ್ಲ ಸರ್, ಇಲ್ಲಿ ಮಾಡ್ತಾರೆ ಸರ್, ಖಂಡಿತ. ಈಗ ನಾವು ಅಲ್ಲಿ ಹೋಗ್ತಾ ಇದೀವಿ, ಜಿಲ್ಲಾಧಿಕಾರಿ ಜೊತೆ ಚರ್ಚೆ ಮಾಡಿ ಇದ್ ಮಾಡ್ತೀವಿ ಸರ್. ಜಿಲ್ಲಾಡಳಿತ ಅದನ್ನು ಗೊತ್ತಿಲ್ಲ. ಜಿಲ್ಲಾಡಳಿತ ಮೇಲೆ ಈಗ ಗೊಂದಲ ನಿವಾರಣೆ ಮಾಡ್ತಾ ಇಲ್ಲ. ಮತ್ತೆ ಅದ್ರ ಮೇಲೆ ಕುಟುಂಬದ ಸ್ಥಿತಿ ಏನಂತ? ಕುಟುಂಬದ ಸ್ಥಿತಿ ಏನು? ಇಲ್ಲ ಸರ್, ಈಗ ಹೋಗ್ತೀವಿ, ಭೇಟಿ ಮಾಡ್ತೀವಿ. ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ವಿ. ಓಕೆ, ಈಗ ಇವರಿಗೆ ಮುಂದೆ ಈ ಕಾಮಗಾರಿನ ಕಂಟಿನ್ಯೂ ಮಾಡಕ್ ಅವಕಾಶ ಮಾಡ್ಕೊಡ್ತಾರೆ ಹೆಂಗೆ? ಮುಂದಿನ ಹೆಂಗೆ ಸರ್? ಇಲ್ಲ, ಆಗುತ್ತೆ ಸರ್, ಕಂಟಿನ್ಯೂ ಆಗುತ್ತೆ. ಮನೆ ಕಟ್ಟಕ್ಕೆ ಅವಕಾಶ ಕೊಡ್ತೀವಿ. ಅವಕಾಶ ಇದು ಮಾಡ್ಕೊಡ್ತೀವಿ ಸರ್. ಆದ್ರೆ ಸರ್ ಇಲ್ಲೇ ಮನೆ ಕಟ್ಟಕ್ಕೆ ಅವಕಾಶ ಕೊಡ್ತಾರೆ ಬೇರೆ ಕಡೆ, ಅಂದ್ರೆ ಇಲ್ಲಿ ಇನ್ನೂ ನಿಧಿ ಇದೆ ಅಥವಾ ಇನ್ನೂ ಪರಿಶೀಲನೆ ಮಾಡ್ಬೇಕಂತೇಳಿ ನಿನ್ನೆ ಅಧಿಕಾರಿಗಳು ಹೇಳಿದ್ರು. ಹೌದು ಸರ್, ಪರಿಶೀಲನೆ ಮಾಡ್ತಿರೋ ಮನೆ ಕಟ್ಟಕ್ಕೆ ಅವಕಾಶ ಕೊಡ್ತಿರೋ? ನೋಡ್ತೀವಿ ಸರ್, ಪರಿಶೀಲನೆ ಮಾಡ್ತೀವಿ. ಬಟ್ ಅವ್ರಿಗಂತೂ ಯಾವ್ದು ತೊಂದರೆ ಕೊಡೋದಿಲ್ಲ ಸರ್, ನಾವು ಮಾಡ್ತೀವಿ. ಕುಟುಂಬಕ್ಕೆ 5ನೇ ಒಂದು ಭಾಗ ಕೊಡೋದಾದ್ರೆ ಅದನ್ನ ಹಣದ ರೂಪದಲ್ಲಿ ಕೊಡ್ತಾರೋ ಅಥವಾ ಚೆಕ್ ರೂಪದಲ್ಲಿ ಕೊಡ್ತಾರೋ ಅಥವಾ ಬಂಗಾರದ ಆಭರಣಗಳ ರೂಪದಲ್ಲಿ ಕೊಡ್ತಾರೋ? ಅದನ್ನ ಚೆಕ್ ಮಾಡ್ತೀನಿ ಸರ್, ನಾನು ಪರಿಶೀಲನೆ ಮಾಡ್ಬಿಟ್ಟು ಇದ್ ಮಾಡ್ತೀವಿ. ಅಲ್ಲಿದ್ದ ಮೌಲ್ಯ ನಿಗದಿ ಆದ ನಂತರ ನಿಯಮ ಏನು ಹೇಳ್ತದೆ ಸರ್? ಈಗ ಸಿಕ್ಕಂತ ಆವರಣದಲ್ಲಿ ಆವರಣನೇ ಪಾಲು ಕೊಡ್ಬೇಕಂತದ್ದು, ಅದಕ್ಕೆ ಪರಿಹಾರ ಹಣಕಾಸಿನ ರೂಪದಲ್ಲಿ ಪರಿಹಾರ ಕೊಡ್ಬೇಕಂತಿದೆ. ಹಣಕಾಸಿನ ರೀತಿಯಲ್ಲಿ ಕೊಡ್ತೀವಿ. ಹಣಕಾಸಿನ ರೂಪದಲ್ಲಿ ಕೊಡ್ಬೇಕಂತ. ಹೌದು ಸರ್. ಎಷ್ಟು ಪರ್ಸೆಂಟೇಜ್ ಇದೆ ಸರ್ ಎಷ್ಟು ಪರ್ಸೆಂಟೇಜ್ ಕೊಡ್ಬೇಕಂತ? 1 ಭಾಗ ಸರ್, 5ರಲ್ಲಿ ಒಂದು ಭಾಗ. ಹೌದು ಸರ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.